ಎಲ್ಲ ಥರ ಸ್ಕೂಲ್ ಮಾಡಬೇಕು ಅಂತೇಳಿ ಅವ್ರ ಕುಟುಂಬ ಸುಮಾರು ಬೆಂಗಳೂರಲ್ಲಿ ಒಂದು 2-3 ಶಾಲೆ ನಡೆಸ್ತಿದ್ರು ಹಿಂದೆ. ಅದೇ ಥರ ನಡೆಸಬೇಕು ಅಂತೇಳಿ ಇಲ್ಲಿ ಬಂದು ನಮ್ಮ ಬಿಲ್ಡಿಂಗ್ ಆಯ್ಕೆ ಮಾಡಿ ರೆಂಟಿಗೆ ತೊಗೊಂಡು ನಡೆಸ್ತಾಯಿದ್ರು. ಭಾಳ ಕಮ್ಮಿ ಸ್ಟ್ರೆಂತಲ್ಲಿ ಒಂದು 2-3 ವರ್ಷ ನಡೆಸಿದ್ರು. ನಂತರ ಕೊರೋನಾ ಬಂತು. ಆ ಕೊರೋನಾ ಬಂದಿರೋದ್ರಿಂದ ಆ ಕಮ್ಮಿಯಿಂದ ಇನ್ನೂ ಕಮ್ಮಿ ಆಗೋಯ್ತು. ಆ ನಂತರ ಅವರು ಬೆಂಗಳೂರಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು ಅಂತೇಳಿ ಹೊರಟರು. ಇಲ್ಲಿ ಇಲ್ಲಣ್ಣ ನಾವು ಬೇರೆಯವ್ರಿಗೆ ಲೀಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಆವಾಗ ನಮ್ಮ ಟೀಚರ್ಸ್ ಎಲ್ಲ ಬಂದು, ಇಲ್ಲ ಸರ್ ನೀವು ನಡೆಸಿ, ಬೇರೆಯವ್ರಿಗೆ ಕೊಡೋದು ಬೇಡ, ನಾವೆಲ್ಲ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾವು ಅವತ್ತು ಹೇಳಿದ್ವಿ, ಇಲ್ಲಮ್ಮ ನನಗೆಲ್ಲ ಅದಾಗಲ್ಲ, ಸುಮ್ಮನೆ ಆಗ್ತಾರೆ, ನಮ್ಮ ತೂಬಿಗೆರೆ ಸ್ಕೂಲ್ ಇದೆ, ಅದು ಸಾಕು ನನಗೆ ಅಂತ ಹೇಳಿದೆ. ಆದರೂ ಅವರು, ಇಲ್ಲ ಸರ್ ನಡೆಸಿ ಸರ್, ನೀವು ಪೇರೆಂಟ್ಸ್ ಕಮ್ಮಿ ಇರಲಿ ಜಾಸ್ತಿ ಇರಲಿ, ನಮ್ಮನ್ನು ನಂಬಿ ಮಕ್ಕಳು ಬಂದಿದ್ದಾರೆ, ನಾವು ಇಷ್ಟು ವರ್ಷ ಅವ್ರಿಗೆ ಪಾಠ ಮಾಡಿದ್ದೀವಿ ಅಂತ ಹೇಳಿದಾಗ ಆ ಮಕ್ಕಳಿಗೋಸ್ಕರ ನಾವು ಸ್ಕೂಲ್ ಮಾಡಬೇಕು ಅಂತೇಳಿ ಆ ಟೀಚರ್ಸ್ ಹೇಳಿದ್ಮೇಲೆ ನಾನು ಸ್ಕೂಲ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಮಾಡಿದ ಮೊದಲನೇ ವರ್ಷದಲ್ಲೇ ನಮ್ಗೆ ಸುಮಾರು 60-70 ಜನ ಪೇರೆಂಟ್ಸ್ ನಮ್ಗೆ ಆಶೀರ್ವಾದ ಮಾಡಿ ಮಕ್ಕಳನ್ನ ಸೇರಿಸಿದ್ರು. ಅವತ್ತಿಂದ ಇವತ್ತವರೆಗೂ ವರ್ಷಕ್ಕೆ 60 ಜನ 70 ಜನ ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ. ಅದಕ್ಕೆ ಈ ಬಿಲ್ಡಿಂಗ್ ನೋಡಿ ನನಗೆ ಒಂಥರ, ಯಾಕೆಂದ್ರೆ ನಾವು ಶಾಲೆ ನಡೆಸಬೇಕು ಅಂದರೆ ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲು ಒಳ್ಳೆ ಕಾಲೇಜು, ನಾವು ಬಿಲ್ಡಿಂಗ್ ನೋಡಿ ಎಜುಕೇಷನ್ ನೋಡಿ ನಾವು ಮಕ್ಕಳನ್ನ ಯಾವ ಥರ ಸೇರಿಸ್ತೀವೋ ಅದೇ ಮನೋಭಾವ ಇಟ್ಕೊಂಡು ಎಲ್ಲ ಮಕ್ಕಳು ಒಂದೇ ಅಂತ ಭಾವನೆ ಇಟ್ಕೊಂಡು ನಾನು ಅಲ್ಲಿ ಕಲ್ಯಾಣ ಮಂಟಪ ಮಾಡಬೇಕಾಗಿತ್ತು. ಆದರೂ ಶಾಲೆನೇ ಮಾಡೋಣ ಅಂಥೇಳಿ ಶಾಲೆ ಮಾಡಿಸಿದೆ. ಸುಮಾರು 1 ವರ್ಷದಿಂದ ನಾವು ಶುರು ಮಾಡಿದ್ದಕ್ಕೆ 4ರಿಂದ 5ನೇ ಫ್ಲೋರು ಇವತ್ತು ಮೋಲ್ಡ್ ಆಗ್ತಾಯಿದ್ದೀವಿ. ಇನ್ನೊಂದು 2-3 ತಿಂಗಳಲ್ಲಿ ನಾವು ಬಿಲ್ಡಿಂಗ್ನ ಫಿನಿಷ್ ಮಾಡಿಕೊಟ್ಟು ಏನು ದೊಡ್ಡಬಳ್ಳಾಪುರದಲ್ಲಿ ಎಷ್ಟು ಶಾಲೆಗಳಿದ್ದಾವೆ ಅವ್ರಿಗೆ ಪೈಪೋಟಿ ಕೊಡೋಕ್ಕೆ ನಾನು ಮಾಡಿಲ್ಲ. ನನ್ನ ಮಕ್ಕಳು ಎಷ್ಟು ಮುಖ್ಯನೋ ನಮ್ಮ ಸ್ಕೂಲಲ್ಲಿ ಓದೋ ಮಕ್ಕಳು ನನಗೆ ಅಷ್ಟೇ ಮುಖ್ಯ. ಟೀಚರ್ಸ್ ಆಗ್ಬೋದು, ಮಕ್ಕಳಾಗ್ಬೋದು, ಪೇರೆಂಟ್ಸ್ ಆಗ್ಬೋದು, IAS ಆಗ್ಬೋದು, ಡ್ರೈವರ್ಸ್ ಆಗ್ಬೋದು. ನಾನು ವೆಹಿಕಲಲ್ಲೂ ಅಷ್ಟೇ ಹಳೆ ಗಾಡಿಗಳು ನಾನು ತೊಗೊಳ್ಳಲ್ಲ, ಅಂತಿಂಥ ಡ್ರೈವರ್ನ ನಾನು ಕಳಿಸಲ್ಲ. ಯಾಕೆಂದರೆ ರೋಡಲ್ಲಿ ನಾನು ಕಾರಲ್ಲಿ ಓಡಾಡ್ತಾ ಇರ್ತೀನಿ, ನಾನು ನಿದ್ದೆ ಮಾಡ್ಬೋದು, ಇಲ್ಲ ಫೋನಲ್ಲಿ ಮಾತಾಡ್ಬೋದು. ಅದು ಓಡಿಸೋ ಡ್ರೈವರ್ ಕರೆಕ್ಟಾಗಿದ್ದರೆ ನನಗೇನು ಆಗೋದಿಲ್ಲ. ಅದ್ರ ಮೇಲೆ ದೇವ್ರು ಬಿಟ್ಟಿದ್ದು. ಅದೇ ಥರ ನಾನು ಮಕ್ಕಳು ವ್ಯಾನು ಅಷ್ಟೇ, ಅವ್ನು ಕಂಪಲ್ಸರಿ ಯೂನಿಫಾರ್ಮ್ ಹಾಕಿರಬೇಕು, ಟೈಮ್ ಪಿಕಪ್ ಮಾಡಬೇಕು, ಯಾವುದೇ ಕೆಟ್ಟ ಅಭ್ಯಾಸಗಳು ಇರಬಾರ್ದು ಅಂಥವ್ರು ನಾನು ತಗೊಳ್ಳೋದು. ಟೀಚರ್ಸ್ ಆಗ್ಬೋದು, ನಾನಾಗ್ಬೋದು, ವ್ಯಾನಲ್ಲಿ ವೀಕ್ಲಿ ಒಂದು ಸರಿ ನಾವು ಹೋಗ್ತಾನೆ ಇರ್ತೀವಿ. ಯಾಕೆಂದರೆ ಮಕ್ಕಳು ಭವಿಷ್ಯ ಮುಖ್ಯ. ಟೀಚರ್ಸು ಅವರು ಕೆಲಸ ಕಾರ್ಯಗಳು ಬಿಟ್ಟು ಅವ್ರು ಬೆಳಗ್ಗೆ ಹೊತ್ತು ಊಟ ತಿಂಡಿ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಾಕ್ಸ್ ಹಾಕ್ಕೊಂಬಂದು ತಿಂತಾರೋ ಇಲ್ಲ ಹಂಗೆ ಇರ್ತಾರೋ ಅದನ್ನ ನೋಡಿಲ್ಲ. ಆದರೂ ಅವ್ರ ಟೈಮ್ ಸರಿಯಾಗಿ ಅವ್ರ ಪಾಠ ಅವ್ರು ಮಾಡಬೇಕು. ಆ ಮಕ್ಕಳಿಗೆ ಕೆಲವರು ಈ ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಮಾತ್ರ ನಾವು ಪಾಠ ಹೇಳ್ತೀವಿ. ಒಬ್ಬ ಟೀಚರ್ ಆದವರು ಎಲ್ಲರೂ ಅವ್ರ ಮಕ್ಕಳು ಅಂದ್ಕೊಂಡು ಮನೋಭಾವ ಇಟ್ಕೊಂಡು ಅವರು ಪಾಠ ಮಾಡಬೇಕು. ಅಂಥ ಟೀಚರ್ಸ್ ನನಗೆ ಸಿಕ್ಕಿದ್ದಾರೆ. ಇದು ನನ್ನ ಬಾಯಿ ಮಾತಲ್ಲಿ ಹೇಳ್ಕೊಳಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಏನು 14ನೇ ತಾರೀಕು ನಾವು ಸ್ಕೂಲ್ ಡೇ ಮಾಡಿದ್ವಿ, ಸುಮಾರು ಒಂದು 800ರಿಂದ 1000 ಜನ ಸೇರಿದರು ನನ್ನ ತಾಯಂದರು. ಮುಂದಿನ ವರ್ಷದಲ್ಲೇ 4ರಿಂದ 5,000 ಜನ ಸೇರ್ತಾರೆ ಅಂತ ನನಗೆ ಮನೋಭಾವ ಇದೆ. ಅದು ಎಷ್ಟು ಜನ ಖರ್ಚಾಗಲಿ ಆ ಪೇರೆಂಟ್ಸ್ ಕೊಡ್ತಾರೋ, ನಾನು ಕೊಡ್ತೀನೋ, ಟೀಚರ್ಸ್ ಕೊಡ್ತಾರೋ, ನನ್ನ ಪರ್ಸ್ನಲ್ ಅದು ನನ್ನ ಪ್ರೋಗ್ರಾಮ್ ಚೆನ್ನಾಗಾಯಿತು. ಎಲ್ಲರೂ ಡ್ಯಾನ್ಸ್ ಕಲಿಸ್ದವ್ರಾಗ್ಬೋದು, ಇವರು ಕ್ಯಾಮ್ರಾದವ್ರಾಗ್ಬೋದು, ಸ್ಟೇಜ್ನವ್ರಾಗ್ಬೋದು, ಲೈಟಿಂಗ್ನವ್ರಾಗ್ಬೋದು, ಕ್ಯಾಮ್ರಾದವ್ರಾಗ್ಬೋದು, ಎಲ್ಲ ಅವ್ರ ಕೆಲಸ ಅಂತೇಳಿ ಅವ್ರು ಮಾಡಿದ್ರು. ಸುಮಾರು ರಾತ್ರಿ 10-10:30 ಆಯಿತು. ಭಾಳ ಸಂತೋಷ ಆಯಿತು. ಅದು ಸ್ಕೂಲ್ ಡೇ ನಾನು ಯಾಕೆ ಹೊಳ್ತೀನಿ ಅಂದರೆ, ಈಗ ಟೀಚರ್ಸ್ ಆದವರು ಸೋಮವಾರದಿಂದ ಶನಿವಾರದವರೆಗೂ ಪಾಠಗಳು ಮಾಡ್ತಾಯಿರ್ತಾರೆ. ಈಗ ಚೆನ್ನಾಗಿ ಮಾಡಿದರೆ ಟೀಚರ್ ಅಂತ ಯಾವ ಪೇರೆಂಟ್ಸ್ ಹೇಳಲ್ಲ, ಪರವಾಗಿಲ್ಲ ಮೇಡಮ್ ಅಂತಾರೆ. ಯಾಕಂದ್ರೆ ನಾನು ಪೇರೆಂಟ್ಸು, ನನ್ನ ಮಕ್ಕಳು ಓದ್ಬೇಕಾದ್ರೆ ನಾನು ಅದೇ ಹೇಳ್ತಾಯಿದ್ದೆ. ಅದೇ ಸ್ಕೂಲ್ ಡೇ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಯಾವ ಥರ ಕಾಲ ಚೇಂಜ್ ಆಗುತ್ತೋ ನಾವು ಆ ಥರ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಈ ಶಾಲೆ ನನಗೊಂಥರ ದೇವಸ್ಥಾನ ಇದ್ದಂಗೆ. ನಾನು ದುಡ್ಡು ಮಾಡೋಕ್ಕೆ ಶಾಲೆ ಮಾಡಿಲ್ಲ. ನನ್ನ ಬ್ಲಡ್ಡೇ, ನನ್ನ ಕುಟುಂಬನೇ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇವತ್ತಿದೆ. ನನ್ನ ಮಗನು LLB ಮಾಡ್ತಾಯಿದ್ದಾನೆ. ಇನ್ನೊಂದು 3 ವರ್ಷದಲ್ಲಿ ಅವನು ಎಜುಕೇಷನ್ ಪೂರೈಸ್ತಾನೆ. ನಾನು ಬಿದ್ದಿರೋ ಕಷ್ಟ ಅವ್ನು ಬೀಳಬಾರ್ದು. ಸಮಾಜ ಸೇವೆ ಥರನೂ ಮಾಡಬೇಕು, ಪೇರೆಂಟ್ಸ್ ಆಶೀರ್ವಾದ ಅವ್ನಿಗಿರಬೇಕು,
ಮಕ್ಕಳ ಆಶೀರ್ವಾದನೂ ಇರಬೇಕು, ಟೀಚರ್ ಆಶೀರ್ವಾದನೂ ಇರಬೇಕು. ಅವನು ಬೇರೆ ಕಡೆ ಎಲ್ಲಿ ಹೋಗಿ ಸಂಪಾದನೆ ಮಾಡ್ತಾನೋ ಅದನ್ನೇ ಸಂಪಾದನೆ ಮಾಡ್ಕೋಬೇಕು. ಆ ಬೇಸ್ನ ನನಗೂ ಮಾಡಿಕೊಟ್ಟಿದ್ದೀನಿ. ಮುಂದಿನ ದಿನದಲ್ಲಿ ನಡ್ಕೊಂಡು ಹೋಗ್ತಾನೆ ಅಂತೇಳಿ ನಾನು ಎಲ್ಲರೂ ನನ್ನ ಇರೋ ಸ್ಕೂಲಿರೋ ಮಕ್ಕಳಲ್ಲಿ ಮತ್ತು ಅವ್ರ ಪೇರೆಂಟ್ಸ್ ತಂದೆ ತಾಯಿ ಆಶೀರ್ವಾದ ನನಗೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ.